ಗೈಸ್ ಟು ಬಿ ಪ್ರಿಸೈಸ್ ಓಮ್ ಅಂತ ಹೆಂಗೆ ಅಂದರೆ ನೋಡಿ ಅಲ್ಲಿಂದ ಸರಿ ನಾನು ಹಿಂಗೆ ಬಂದು ಓಮ್. ಸೊ ಫಸ್ಟ್ ಹಾಫ್ ಆಫ್ ದ ಓಮ್ ಫಾರ್ ಇಂಡಿಯನ್ಸ್, ಸೆಕೆಂಡ್ ಹಾಫ್ ಆಫ್ ದ ಓಮ್ ಫಾರ್ ಫಾರಿನರ್ಸ್. ನೋಡಿ ಝೂಮ್ ಮಾಡ್ತೀನಿ, ಕಾಣಿಸ್ತಾ ಇದೆಯಾ? ಫಾರಿನ್ ಪೀಪಲ್ ನೋಡಿ. ಸೊ ಅಲ್ಲೇನು ವೀಡಿಯೋ ಮಾಡಿಲ್ಲ ನಾನು, ಆಸ್ ಐ ಸೆಡ್. ಓಕೆ, ಲೆಟ್ಸ್ ಲೀವ್ ಗೈಸ್. ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ ಗೈಸ್, ಎಲ್ಲರೂ ಟ್ಯಾನ್ ಆಗಿಬಿಟ್ಟಿದ್ದೀವಿ, ಟಯರ್ಡು ಆಗಿಬಿಟ್ಟಿದ್ದೀವಿ. ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್. ನೋಡಿ ವ್ಯೂ ಬ್ಯೂಟಿಫುಲ್. ಹಾಫ್ ಮೂನ್ಗೆ ಮೇಲೆ ಸೈನ್ ಬೋರ್ಡ್ಸ್ ಇದೆ ಇಲ್ಲಿ ಕ್ಲಿಯರ್ ಆಗಿ. ದಟ್ ಹೆಲ್ಪ್ಸ್, ಸೈನ್ ಬೋರ್ಡ್ ಹೆಲ್ಪ್ಸ್. ಇವನ್ ಮೋರ್ ಗುಡ್ ವ್ಯೂ, ಯಾಕಂದ್ರೆ ಕೆಳಗಡೆಯಿಂದ ಹತ್ತದ್ವಲ್ಲ. ಅಗೇನ್ ಓಮ್. ಅಷ್ಟೇ ಗೈಸ್, ಲೆಟ್ಸ್ ಕಂಟಿನ್ಯೂ. ಓಕೆ, ನೀರು ಸಿಕ್ಕುತ್ತೆ ಕೇಳೋಣ ಬಂದಿದ್ದೀವಿ. ಇದು ಹಾಕ್ಕೊಂಡು 2 ಲೀಟರ್ ತಗೊಳ್ಳೋದು ಅಷ್ಟು. ಕೆಳಗಡೆ ಒಂದು ಅಂಗಡಿ ಹತ್ರ ಎಳ್ನೀರು, ನೀರು, ಬಾಳೆಹಣ್ಣು ತಿನ್ಕೊಂಡು ನಾವು ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಹಾಫ್ ಮೂನ್. ಸಿಗಾಡ್ಬಿಟ್ಟು ಕಷ್ಟ ಇದೆ, ಇಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಆಮೇಲೆ ತೋರಿಸ್ತೀನಿ. ಗೈಸ್ ಇಲ್ಲಿ ನೋಡಿ ಎಷ್ಟು ಭಯಂಕರವಾಗಿದೆ. ಓ ಗಾಡ್. ಐ ಥಿಂಕ್ ಹಾಫ್ ಮೂನ್ ಬಂತು ಅನ್ಸುತ್ತೆ. ನೋಡಿ ಇಲ್ಲೆಲ್ಲ ಕರೆಕ್ಟಾಗಿ ಮಾರ್ಕಿಂಗ್ಸ್ ಕೊಟ್ಟಿದ್ದಾರೆ, ವಿಚ್ ಹೆಲ್ಪ್ಸ್ ಆ್ಯಕ್ಚುಲಿ. ಓಕೆ, ಬಂದ್ಬಿಟ್ವಿ ಗೈಸ್. ಓಕೆ, 1 ಕಿಲೋಮೀಟ್ರು ಮತ್ತೆ ನೆಕ್ಸ್ಟ್ ಬೀಚಿಗೆ ಬಂದ್ಬಿಟ್ವಿ. ಹಾಫ್ ಮೂನ್, ವೆರಿ ನೈಸ್. ಒಟ್ಟಿನಲ್ಲಿ ರಿಯಲ್ ಕಡಲೋ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ವ್ಯೂ. ಮಗ ಸೇಫ್ಟಿ ಇಲ್ಲಲ್ಲ ಗುರು, ಒಳ್ಳೆ ಮಜಾ ಬರುತ್ತೆ. ಸೇಫ್ಟಿ ಇಲ್ಲ ಗೈಸ್. ಸುಮ್ಮನೆ ಇರಪ್ಪ, ಇವೆಲ್ಲ ಹೇಳ್ಬೇಡ ನೀನು. ಸೇಫ್ಟಿ ಇಲ್ಲ, ಅವ್ರು ಹೋಗ್ತಾರೆ, ಬಿಟ್ಬಿಡು ಅವ್ರಿಗೆ ಜಾಗ. ಏನು ಒಂದು ಗ್ರಿಲ್ಲು ಹಾಕಿಲ್ಲ ಬ್ರೋ, ವೆರಿ ರಿಸ್ಕಿ ಗೈಸ್. ಅದರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಲೈಕ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಗೈಸ್, ಶೇರ್ ಮಾಡಿ ಗೈಸ್, ಪ್ಲೀಸ್ ಗೈಸ್. ತುಂಬ ರಿಸ್ಕ್ ಇದೆ ನೋಡಿ. ಓ ನಡಿ 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 ನಡಿ. ಲಿಟ್ರಲ್ ಟ್ರೆಕ್ಕಿಂಗ್ ಇದೆ ಆ್ಯಕ್ಚುಲಿ, ಇಷ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಅಷ್ಟೇ ರಿಸ್ಕು ಇದೆ ಗೈಸ್. ಹುಷಾರಾಗಿ ಬರಬೇಕು. ಎಲ್ಲಿ ಸಕ್ಕತ್ತಾಗಿದೆ. ಹಂಗೆ ಗೈಸ್ ನೋಡಿ, ಗೋಕರ್ಣ ಸಚ್ ಅ ಪ್ಲೇಸ್. ಇಲ್ಲಿಂದ ಇಳಿಯುವಂಥ ಜಾಗ. ಫೈನಲಿ ಸಿಕ್ಕಾಪಟ್ಟೆ ಟಫ್ ಇತ್ತು ಈ ಟ್ರೆಕ್ಕಿಂಗು. ಆ್ಯಕ್ಚುಲಿ ಇಷ್ಟೊತ್ತು ಮಾಡಿ ಟ್ರೆಕ್ಕಿಂಗಲ್ಲಿ ಇದೆ ಟಫೆಸ್ಟ್ ಒನ್. ಹಾಫ್ ಮೂನ್ ಲಿಟಲ್ ಡೇಂಜರ್, ಬಟ್ ಆದರೂ ಬಂದಿದ್ದೀವಿ. ಬಟ್ ಇಲ್ಲೂ ಕ್ರೌಡ್ ಸಕ್ಕತ್ತಾಗಿದೆ.
ಇಲ್ಲೂ ಸಿಕ್ಕಾಪಟ್ಟೆ ಫಾರಿನರ್ಸ್ ಇದ್ದಾರೆ. ಬಟ್ ಇದು ಯಾಕೋ ಚಿಕ್ಕ ಬೀಚ್ ಅನ್ನೋ ಥರ ಕಾಣಿಸ್ತಾ ಇದೆ ನೋಡಿ. ನೋಡಿ ಇದು ಹಾಫ್ ಮೂನ್ ಬೀಚ್ ಅಂತೆ. ಇಷ್ಟೇ ಇರೋದು ಹಾಫ್ ಮೂನ್. ಗೈಸ್ ಹಾಫ್ ಮೂನ್ ಇಂದ ಪ್ಯಾರಡೈಸ್ವರೆಗೂ ಬಂದಿದ್ದೀವಿ. ಪ್ಯಾರಡೈಸ್ ಎಲ್ಲಿದೆ ಗೊತ್ತಾ? ಅಲ್ಲಿ 2 ಬೋಟ್ ನಿಂತಿದೆ ನೋಡಿ ಇಲ್ಲಿ, ಅದು ಪ್ಯಾರಡೈಸ್ ಬೀಚ್ ಅಂತೆ. ಆ್ಯಂಡ್ ಅದಕ್ಕೆ ಹೋಗೋಂಥ ದಾರಿ ಇದು ನೋಡಿ. ಇಲ್ಲಿಂದ ಹೋಗಿ ಕಲ್ಲಿದೆಯಲ್ಲ, ಈ ಕಲ್ಲನ್ನ ದಾಟ್ಕೊಂಡ್ರೆ ಎಂಡಲ್ಲಿ ರೋಡ್ ಸಿಕ್ಕುತ್ತೆ ನಿಮಗೆ. ಅಲ್ಲಿ ಹುಡುಗರು ಒಬ್ಬ ನಿಂತಿದ್ದಾನೆ ನೋಡಿ, ಕಾಣಿಸುತ್ತಾ? ನನಗೆ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ. ಹಾಂ, ಇಲ್ಲಿ 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 ಅವನು ಹತ್ತ ಇದೆ ನೋಡಿ. ಹಾಂ, ಅಲ್ಲಿ ಜನ. ಸೊ ದ್ಯಾಟ್ ಇಸ್ ಪ್ಯಾರಡೈಸ್ ಬೀಚ್ ರೋಡ್. ಬಟ್ ತುಂಬ ರಿಸ್ಕ್ ಇದೆ ಗೈಸ್. ಸೊ ಅದಕ್ಕೆ ನಾವು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀವಿ. ರಿಟರ್ನ್ ಟು ಓಮ್ ಬೀಚ್. ಸುಮ್ಮನೆ ಇಲ್ಲದೆ ಇರೋ ರಿಸ್ಕ್ ಬೇಡ. ಆ್ಯಂಡ್ ಹಾಫ್ ಮೂನ್ ರೋಡ್ ಅಂತೂ ನಾನು ತೋರಿಸ್ದೆ, ಸಿಕ್ಕಾಪಟ್ಟೆ ರಿಸ್ಕ್ ಇದೆ. ಸೊ ಹಂಗಾಗಿ ಇಲ್ಲೊಂದು ಸ್ವಲ್ಪ ಫೋಟೋಸ್ ತಗೊಂಡು ವಿಲ್ ಗೋ ಟು ಓಮ್ ಬೀಚ್. ಅಲ್ಲಿಂದ ಆಟೋ ಸಿಕ್ಕುತ್ತೆ. ಸೊ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಇದ್ದರೆ ಸೇಫು. ಆಮೇಲೆ ಇನ್ನೊಂದು, ಇಲ್ಲಿ ಕತ್ಲೆ ಆಗಿಬಿಟ್ರೆ ಏನೂ ಕಾಣಿಸಲ್ಲ. ನಾವು ಇಷ್ಟೊತ್ತು ಏನು ರೋಡ್ ಬಂದ್ವಿ ಅದು ಏನೂ ಕಾಣಿಸಲ್ಲ. ಸೊ ತುಂಬ ಕಷ್ಟ ಆಗಿಬಿಡುತ್ತೆ ಗೈಸ್. ಲಿಟ್ರಲಿ ಟಯರ್ಡ್, ಎನರ್ಜಿನೇ ಇಲ್ಲ. ಎಷ್ಟೊಂದು ಒಬ್ಬ ಮನುಷ್ಯ ನಡೀತಾನೆ ಬ್ರೋ, ಇಷ್ಟೊಂದು ಟ್ರೆಕ್ಕಿಂಗು. ಅದು ಅಭ್ಯಾಸನೇ ಇಲ್ಲ. ಸಡನ್ನಾಗಿ ಇಷ್ಟೊಂದು ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಕಷ್ಟ. ಬಿಕಾಸ್ ಅಲ್ಲಿ ಇನ್ನೂ ಟಫೆಸ್ಟ್ ರೋಡ್ಸ್ ಇದೆ. ಅಲ್ಲಿ ನಾನು ವೀಡಿಯೋ ಮಾಡಿಲ್ಲ, ಬಿಕಾಸ್ ಹತ್ತೋದೇ ಒಂದು ಕಷ್ಟ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಕಷ್ಟ ಅಂತ. ಓಕೆ, ಆ ಕಡೆ ಸಿಗ್ತೀನಿ ಗೈಸ್. ಅಲ್ಲಿ ನೋಡಿ ಒಂದು ಬೋಟ್ ಹೋಗ್ತಾಯಿದೆ, ಇನ್ನೊಂದು ಬೋಟ್. ಗೈಸ್ ಇಲ್ಲಿ ನೋಡಿ ರೋಡ್ ಎಷ್ಟು ಟಫ್ ಇದೆ ಅಂತ. There is no safety guys. ಸೇಫ್ಟಿನೇ ಇಲ್ಲ ನೋಡಿ. ಹಿಂಗೆ ಬರಬೇಕು. ಆ್ಯಕ್ಚುಲಿ ಕತ್ಲೆ ಆಗ್ತಾ ಬಂತು. ಹಾಗಾಗಿ ನಾನು ಜಗಳ ಮಾಡ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟೆ ನಮ್ಮ ಹುಡುಗರು. ದೇ ವಾಂಟೆಡ್ ಟು ಗೋ ಟು ಇನ್ನೊಂದು ಬೀಚ್ ಇದೆ ಅಲ್ಲಿ. ನಾನೊಂದಿಬ್ಬರು ನಾನು ಬರ್ತಾಯಿಲ್ಲ, ಬಿಕಾಸ್ ಅಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಬೇಕಂದರೆ ಓಮ್ ಬರಬೇಕು, ಇಲ್ಲಾಂದರೆ ಅದು ಯಾವುದೋ ಬಿಲೇಕಾಲ್ ಬೀಚ್ ಅಲ್ಲಿಗೋಗ್ಬೇಕು. ಅಲ್ಲಿಗೆ ಮತ್ತೆ ಇನ್ನೊಂದು 2-3 ಕಿಲೋಮೀಟರ್. ಇಟ್ಸ್ ಟೂ ಮಚ್. ಸೊ ಐ ಜಸ್ಟ್ ಚೂಸ್ ಟು ಗೋ ಬ್ಯಾಕ್ ಟು ಓಮ್ ಬೀಚ್. ಅದು ಇವಾಗಲೂ ಏನೂ ಕಾಣಿಸ್ತಾ ಇಲ್ಲ. ಟೈಮ್ ಇವಾಗ 5:45 ಆಯಿತು. 6 ಗಂಟೆ ಮೇಲೆ ಏನು ನಡೀತೀರಿ ಈ ರೋಡಲ್ಲಿ ನೋಡಿ. ಯಾರೂ ಹೆಲ್ಪಿಲ್ಲ. ಸೊ ಸಿಕ್ಕಾಪಟ್ಟೆ ಕಷ್ಟ ಇದೆ. ಗೈಸ್ ಟೈಮ್ ಇವಾಗ 7:15 7:45 ಆಗಿದೆ. ಸೊ ಓಮ್ ಬೀಚಲ್ಲಿ ಇಷ್ಟೊತ್ತು ಆಟ ಆಡ್ಬಿಟ್ಟು ನೀರಲ್ಲಿ ಇವಾಗ ನಾವು ಆಟೋ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಆಟೋ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಿಲ್ಲೊಂದು ರೆಸ್ಟೋರೆಂಟ್ ಸಿಕ್ಕು. ಅದು ಬಿಟ್ಟು ಬೇರೆ ಸುತ್ತ ಏನೂ ಇಲ್ಲ. ಅಲ್ಲಿ ಕಾಣಿಸ್ತೈತಾ? ಇಲ್ಲಿವರೆಗೂ ಹೋಗ್ಬೇಕು ಇವಾಗ. ಅಲ್ಲಿ ಹೋಗಿ ಅಲ್ಲಿಂದ ಆಟೋ ಹಿಡ್ಕೋಬೇಕು. ಕನೆಕ್ಟಿವಿಟಿ ಒಂದು ಪ್ರಾಬ್ಲಮ್ ಅಷ್ಟೇ ಇಲ್ಲಿ. ಬಟ್ ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಬೋದು. ಗೋಕರ್ಣ ಬಸ್ ಸ್ಟ್ಯಾಂಡು. ಅಣ್ಣ 4 ಜನ.
400. ಸರ್ 250. 250 ಆಗಲ್ಲ, 4 ಜನ ಇದ್ರಲ್ಲಿ ಗಟ್ಟನೆ ಎತ್ತದಲ್ಲ ನಿಮ್ಗೆ. ನೋಡಿ 250 ಮಾಡ್ಕೊಡಿ. 250 ಮಾಡ್ಕೊಡಿ ಸರ್. ಇಲ್ಲ 300 ರೂಪಾಯಿ ಆಗುತ್ತೆ ನೋಡಿ. ಇದು ಬಸ್ ಸ್ಟ್ಯಾಂಡ್ ಒಳಗಡೆ ನಾವು ಬಿಡೋದು ಬೇಡ, ನಮ್ಗೆ ಸ್ವಲ್ಪ ಹೊರಗಡೆನೆ ಬಿಟ್ರೆ ಆಯ್ತು. ಆ ದೇವಸ್ಥಾನ ಬರುತ್ತಲ್ಲ, ಮಹಾಬಲೇಶ್ವರ ದೇವಸ್ಥಾನ, KSRTC ಬಸ್ ಸ್ಟ್ಯಾಂಡ್ ಬರುತ್ತಲ್ಲ ಅದು ಅಲ್ಲಿ. ಸರ್ ಗೋಕರ್ಣ ಬಸ್ ಸ್ಟ್ಯಾಂಡ್, ಮಹಾಬಲೇಶ್ವರ ಟೆಂಪಲ್. ಮಹಾಬಲೇಶ್ವರ ಟೆಂಪಲ್ ಐತಲ್ಲ, KSRTC ಬಸ್ ಸ್ಟ್ಯಾಂಡ್. ಹಾ, 4 ಜನ. 400 ರೂಪಾಯಿ. ಇಲ್ಲ ಸರ್, 250. ₹400 ಇದೆ. 300 ಅವ್ರನ್ನ ಹೇಳಿ ಸರ್. ಅಷ್ಟೇ ಆಗತ್ತೆ. ಟ್ರಾಫಿಕ್ ಆಫೀಸ್ ಅಲ್ಲಿ ಹೋಗಕ್ಕಾಗುದಿಲ್ಲ ನಮ್ಗೆ, 1 ಗಂಟೆ ಬೇಕಾಗುತ್ತೆ. 50 ರೂಪಾಯಿ ನಮ್ಗೆ ಗಾಡಿ ಸಿಗ್ತದೆ. ಏನ್ ಮಾಡೋಣ ಅಥವಾ ಓಕೆ. ಗೈಸ್, ಡೇ 3. ಸೊ ನೆನ್ನೆ ರಾತ್ರಿ ಓಮ್ ಬೀಚಿಂದ ಆಟೋ ಮಾಡಿಕೊಂಡು ಇಲ್ಲಿವರೆಗೂ ಬರೋಷ್ಟಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆಮೇಲೆ ಬೇಗ ಊಟ ಮಾಡಿಕೊಂಡು, ಊಟನೂ ಸಿಕ್ಕಲ್ಲ ಇಲ್ಲಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಹೋಟೆಲ್ಸ್ಗಳಿಗೆ ಮ್ಯಾನೇಜ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಕ್ರೌಡ್ ಹೋಟೆಲ್ಸ್ ಎಲ್ಲ. ಸೊ ಹಂಗಾಗಿ ರಾತ್ರಿ ಕಷ್ಟಪಟ್ಟು ಊಟ ಮಾಡಿಕೊಂಡು ವಿಕೇಮ್ ಟು ದ ರೂಮ್. ಆಮೇಲೆ ಮಲ್ಕೊಂಡ್ಬಿಟ್ವಿ. ಸಿಕ್ಕಾಪಟ್ಟೆ ಟೈರ್ಡು. ನೋಡಿ, ಏನು ವಾಯ್ಸ್ ಕೂಡ ಚೇಂಜ್ ಆಗಿದೆ. ಬಿಕಾಸ್ ಅಲ್ಲಿ ಸಮುದ್ರದಲ್ಲಿ ಆಟ ಆಡೋವಾಗ ಸ್ವಲ್ಪ ನೀರು ಬಾಯೊಳಗಡೆ ಹೋಗ್ಬಿಟ್ಟು ಥ್ರೋಟ್ ಇನ್ಫೆಕ್ಷನ್ ಆಗೋಯ್ತು. ಸೊ ಹಂಗಾಗಿ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಬಟ್ ಐ ಥಿಂಕ್ ಅಷ್ಟೊಂದೇನು ಸಿವಿಯರ್ ಆಗಿಲ್ಲ ಅನ್ಸುತ್ತೆ. ಬಿಕಾಸ್ ಬೆಳಗ್ಗೆ ಐ ಆಮ್ ಏಬಲ್ ಟು ಸ್ಪೀಕ್. ನಿನ್ನೆ ಒಂದು ಟ್ಯಾಬ್ಲೆಟ್ ತಗೊಂಡೆ ರಾತ್ರಿ. ಸೊ ಐ ಥಿಂಕ್ ಸ್ವಲ್ಪ ಮಟ್ಟಿಗೆ ಅದು ವರ್ಕ್ ಆಗಿದೆ. ಓಕೆ, ಇವತ್ತಿನ ಅಪ್ಡೇಟ್ ಏನಂದರೆ, ಇವಾಗ ರೂಮ್ನ ಚೆಕ್ಔಟ್ ಮಾಡಿಕೊಂಡು 8:45ಗೆ ಒಂದು ಬಸ್ ಇದೆ ಇಲ್ಲಿಂದ ಮುರುಡೇಶ್ವರಕ್ಕೆ, ಗೋಕರ್ಣ ಬಸ್ ಸ್ಟ್ಯಾಂಡಿಂದ. ಸೊ ಆ ಬಸ್ನ ಹತ್ಕೊಂಡು ಮುರುಡೇಶ್ವರಕ್ಕೆ ಹೋಗಿ ಮುರುಡೇಶ್ವರನ ನೋಡೋದು. ಸೊ ಅದಾದಮೇಲೆ ಅಪ್ಡೇಟ್ ಕೊಡ್ತೀನಿ ಮುಂದೆ ಏನು ಅಂತ. ಓಕೆ, ಸೊ ಸಿ ಯು, ಬಾಯ್.